ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವೀಡಿಯೋಗೆ ಸುಸ್ವಾಗತ. ಈಗ ಟೈಮ್ ಬಂದ್ಬಿಟ್ಟು ಮಾರ್ನಿಂಗ್ 7 o'clock ಆಗಿದೆ. ಸೊ ಇವತ್ತು ಸ್ವಲ್ಪ ಜಾಸ್ತಿ ದಿನ ಆಗೋಯಿತು ಸ್ಪ್ರೇ ಅಪ್ಡೇಟ್ ಕೊಟ್ಟು. ಸ್ಪ್ರೇಸ್ ಇನ್ನೇನು ತೊಗೊಳ್ಲಿಲ್ಲ, ಸ್ವಲ್ಪ ಕೆಲಸ ಇರೋದ್ರಿಂದ ಸೊ ಒಂದು ಸ್ಪ್ರೇ ಮಿಸ್ ಆಯಿತು. ಸೊ ಅದಕ್ಕೆ ಇವತ್ತು ಬಂದ್ಬಿಟ್ಟು ಕಾಪರ್ ಆಕ್ಸಿಕ್ಲೋರೈಡು 2 grams per ಲೀಟರು ಜೊತೆಗೆ MKP 05234 10 grams ತೊಗೊತಿದ್ದೀನಿ. ಲಾಸ್ಟ್ ಸ್ಪ್ರೇ ಇದು MKP ಇದು. ಸೊ ನೆಕ್ಸ್ಟ್ ಇನ್ನೆಲ್ಲ SOP ಹೋಗಬೇಕಾಗತ್ತೆ. ಸೊ ಚಿಗುರು ಎಲ್ಲ ಅವಾಯ್ಡ್ ಆಗಿಬಿಟ್ಟಿದೆ ನೋಡಿ, ಕ್ಲೀನಾಗಿ ಕಾಣಿಸ್ತೀಯಾ? ಎಲ್ಲ ಅವಾಯ್ಡ್ ಆಗಿದೆ. ಚಿಗುರು ಏನು ಅಂಥ ಮೂಮೆಂಟ್ ಇಲ್ಲ. ಡ್ರೈಗೂ ಸ್ಟಾರ್ಟ್ ಆಗಿದೆ ನೋಡಿ, ಎಲ್ಲ ಒಳಗಡೆ ಎಲ್ಲ ಆಗ್ತಿದೆ ಎಲೆಗಳೆಲ್ಲ. ಸೊ ಸ್ಟಾರ್ಟ್ ಆಗ್ತಾಯಿದೆ. ಜೊತೆಗೆ ಸ್ಟೆಮ್ ಪೇಸ್ಟ್ ಮಾಡಿದೆ. ಸ್ಟೆಮ್ ಪೇಸ್ಟು ಯಾವ ಥರ ಮಿಕ್ಸ್ ಮಾಡ್ಕೊಳೋದು ಅಂತಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಅದು ಫುಲ್ಲು ಸ್ವಲ್ಪ ಲೆಂತ್ ಜಾಸ್ತಿ ಆಗಿಬಿಡುತ್ತೆ ಪ್ರೊಸೀಜರು. ಸೊ ಅದಕ್ಕೆ ಇವತ್ತು ಸ್ಟೆಮ್ ಪೇಸ್ಟ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಅಂದರೆ ಉಪಯೋಗಗಳೇನು ಅಂತಂದ್ಬಿಟ್ಟು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಿರೋದು. ಸೊ ಸ್ಟೆಮ್ ಪೇಸ್ಟಿಂದ ಮೇಯ್ನ್ಲಿ ಪಿನ್ ಹೋಲ್ ಬರೋರು ಅಂತ ಬರುತ್ತೆ. ಅಂದರೆ ಸಣ್ಣಗೆ ಪಿನ್ನ ಚುಚ್ಚಿಬಿಟ್ಟು ಒಳಗಡೆ ಹೋಗ್ಬಿಟ್ಟು ಕಡ್ಡಿ ಎಲ್ಲ ಕೊರಿತಾ ಪೌಡ್ರನ್ನೆಲ್ಲ ಆಚೆ ಹಾಕ್ತಾ ಇರುತ್ತೆ. ಅದು ಏನು ಮಾಡುತ್ತೆ, ಈ ಫುಡ್ ಪೈಪ್ ಇರುತ್ತಲ್ಲ ದಾಳಂಬ್ರಿದು, ಆ ಫುಡ್ ಪೈಪ್ನ ಹಾಳು ಮಾಡಿಬಿಡುತ್ತೆ ಹೋಗಿ. ಮತ್ತು ಆ ಪೈಪಿಂದ ಮೇಲೆ ಫುಡ್ ಹೋಗೋದೆಲ್ಲ ಸೊ ಅಲ್ಲಿಗೆ ಲಾಸ್ಟ್ ಆಗಿಬಿಡುತ್ತೆ. ಸೊ ಅದರಿಂದ ಮತ್ತು ಆ ಕಡ್ಡಿ ಒಣಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಒಂದು ಡಿಸಡ್ವಾಂಟೇಜು. ಜೊತೆಗೆ ಸ್ಟೆಮ್ ಬೋರರ್ ಅಂತ ಬರುತ್ತೆ. ಸ್ಟೆಮ್ ಬೋರರು ಏನು ಪ್ರಾಬ್ಲಮ್ ಮಾಡುತ್ತೆ ಅಂತಂದರೆ ಸ್ಟೆಮ್ನ ತೂತಿಕ್ಬಿಡುತ್ತೆ ಕೆಳಗಡೆ. ಫುಲ್ ಕಾಂಡ ಇದು ಪೇಸ್ಟ್ ಮಾಡಿದ್ದೀವಲ್ಲ, ಕಾಂಡನ ಕ್ಲೀನಾಗಿ ತೊಳಗಡೆ ತೂತಿಕ್ಕೊಂಡು ಅಷ್ಟಾಗ್ಲೂ ಫುಲ್ಲು ತಿನ್ಕೊಳ್ತಾ ಹೋಗುತ್ತೆ. ಆವಾಗ ಗಿಡ ಸತ್ತೋಗುತ್ತೆ. ಸೊ ಅದು ಒಂದು ಪ್ರಾಬ್ಲಮ್ಮು. ಜೊತೆಗೆ ಈ ಬ್ಯಾಕ್ಟೀರಿಯಲ್ ಬ್ಲೈಟು ಅಷ್ಟೇ. ಮೇಲ್ಗಡೆ ಬ್ರಾಂಚಸ್ಗೆ ಬೇಕಾದ್ರೆ ಬಿದ್ದರೆ ಬೇಗ ತೆಗೆದುಬಿಡ್ಬೋದು. ಈ ಬ್ರಾಂಚಸ್ಗೆ ಬಿದ್ದರೆ ಒಂದು ಬ್ರಾಂಚ್ ತೆಗ್ಕೊಂಡ್ರೆ ಏನು ತೊಂದರೆ ಏನಾಗಲ್ಲ. ಕೆಳಗಡೆ ಸ್ಟೆಮ್ಮಿಗೆ ಬಿತ್ತು ಅಂತಂದರೆ ಸ್ಟೆಮ್ಮು ಫುಲ್ಲು ಕೆಳಗಡೆಗೆ ಅಗದ್ಬಿಟ್ಟು ತೆಗಿಬೇಕಾಗುತ್ತೆ. ಸೊ ಅದು ತೊಂದರೆ ಆಗುತ್ತೆ. ಸೊ ಅದು ಒಂದು ಅವಾಯ್ಡ್ ಮಾಡ್ಕೋಬೋದು. ಮತ್ತು ಜೊತೆಗೆ ಏನಪ್ಪ ಅದು ಕಲರ್ ಅಟ್ ಆಗುತ್ತಲ್ಲ, ಸ್ಟೆಮ್ ಕಲರ್ ಅಟ್ ಅಂತ ಅಂದ್ಬಿಟ್ಟೆಲ್ಲ ಆಗುತ್ತಲ್ಲ. ಸೊ ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಸೊ ಇಷ್ಟು ಅಡ್ವಾಂಟೇಜಸ್ ಇದೆ ಇದರಿಂದ ಸ್ಟೆಮ್ ಪೇಸ್ಟಿಂಗ್ ಇದೆ. ಸೊ ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.